ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಂದ್ರೆ ಇನ್ನೊಂದು ಹಳ್ಳಿಗೆ ಹೋಗ್ಬೇಕು. ಸರ್ಕಾರದ ಮನೆಗಳಿಗೆ ಒಂದೊಂದು ಊರಲ್ಲಿ ಅಲ್ಲಿ ಕೊಯ್ಯಾಲ್ ಪಾರ್ಕ್ ಹೋಗ್ಬಿಟ್ಟು ಅಲ್ಲಿ ಹತ್ರ ಇರೋ ಇನ್ನೊಂದು ಹಳ್ಳಿಯಿಂದ ಸಬ್ ರಿಜಿಸ್ಟ್ರನ್ನ ಕರ್ಸಿದ್ವಿ. ಮತ್ತು ಇವ್ನ ಹೆಸರಿಗೆ ಮಾಡಿಸ್ಬೇಕಲ್ಲ, ಅಲ್ಲಿ ಟ್ರಸ್ಟಿ ಬೇಲೂರು ಮಠದ ಹೆಸರಿಗೆ ಹಂಗಾಗ್ಬಿಟ್ಟು ಅವ್ರನ್ನ ಕಳಿಸ್ಕೊಂಡು ಅಲ್ಲಿ ಬೇಲೂರು ಮಠದಲ್ಲಿ ಸ್ವಾಮೀಜಿ ಅವರೆಲ್ಲರೂ ಒಪ್ಕೊಂಡು ಸಂತೋಷದಿಂದ ನಾವು ಶ್ರೀಮಂತ ಹೇಳಿದಾರೆ ಅಂದರೆ ಅವ್ರಿಗೆ ಯಾವುದೇ ಥರದ್ದು ಇಲ್ಲ, ಅದೇ ಇಷ್ಟ ಆಯಿತು. ಅವರೆಲ್ಲರೂ ಇನ್ನೊಂದು ಸಂತೋಷದಿಂದ ಒಪ್ಕೊಂಡು ಈಗ ಸ್ವಾಮಿ ಶಾರದಾನಂದ ಅಲ್ಲಿ ಹೋಗ್ಬಿಟ್ಟು ಕಾಯಲ್ ಬರಾಟಕ್ಕೆ ಅಲ್ಲಿಂದ ಒಬ್ಬರು ಸಬ್ ರಿಜಿಸ್ಟರ್ ಆಫೀಸನ್ನು ಕರೆಸಿದ್ರು. ಶಾರದಾನಂದರು ಅವ್ರಿಗೆ ಎಷ್ಟು ಒಂದು ಸೇವಕನಾಗಿ ನಡ್ಕೊಂತಿದ್ದಾರೆ ಅಂತ ಈ ಹಿಂದಿನ ಕಥೆ ಬರ್ತದೆ. ಆ ಸಬ್ ರಿಜಿಸ್ಟ್ರಾರ್ ಅನ್ನೋ ಇನ್ನು 27-28 ವರ್ಷದ ಯುವಕ, ಅಲ್ಲದೆ ಮುಸಲ್ಮಾನ. ಸ್ವಾಮಿ ಶಾರದಾನಂದರು ಎಲ್ಲ ದೃಷ್ಟಿಯಿಂದ ಅವರಿಗಿಂತ ಹಿರಿಯರು, ಪೂಜನೀಯರು, ಜೊತೆಗೆ ರಾಮಕೃಷ್ಣ ಮಹಾಸಂಘದ ಕಾರ್ಯದರ್ಶಿಗಳು. ಅಂಥದರಲ್ಲಿ ಅವರು ಯಾವುದನ್ನೂ ಪರಿಗಣಿಸದೆ ಈಗ ಶ್ರೀಮಾತೆಯವರ ಕಾರ್ಯವನ್ನು ನೆರವೇರಿಸಬೇಕಾಗಿದೆ. ಅದಕ್ಕೆ ಈ ಅಧಿಕಾರಿಯ ಸಹಕಾರದ ಅಗತ್ಯವಿದೆ. ಆದ್ದರಿಂದ ಇವನನ್ನು ಸಂತೋಷಗೊಳಿಸುವುದು ತಮ್ಮ ಕರ್ತವ್ಯ ಎಂಬ ಭಾವದಿಂದ ಅವನನ್ನು ಕುಳ್ಳಿರಿಸಿ ತಾವೇ ಆತನಿಗೆ ಬೀಸಣಿಗೆಯಿಂದ ಗಾಳಿ ಬೀಸಿದರು. ಆ ದೃಶ್ಯವನ್ನು ಕಂಡವರೆಲ್ಲ ಅವರ ನಮ್ರತೆಯನ್ನು ಗುರುತಿಸಿ ಬದಲಾದರು. ದಾಖಲಾತಿ ಕೆಲಸವೆಲ್ಲ ನಿರ್ವಿಘ್ನವಾಗಿ ಮುಗಿಯಿತು. ಬಳಿಕ ಸ್ವಾಮಿಗಳು ಸಬ್ ರಿಜಿಸ್ಟ್ರಾರ್ನನ್ನು ಪಲ್ಲಕ್ಕಿಯಲ್ಲಿ ಕಳಿಸಿಕೊಟ್ಟರು. ಅವರ ಸದ್ವ್ಯವಹಾರದಿಂದ ಆ ಅಧಿಕಾರಿ ತುಂಬ ಪ್ರಭಾವಿತನಾದ. ಅವರು ಸಬ್ ರಿಜಿಸ್ಟ್ರನ್ನ ಕರೆಸಿದ್ರು. ಆತ ಇನ್ನು ಚಿಕ್ಕವನಂತಿನೋ 28-29 ಹುಡುಗ. ಈ ಸ್ವಾಮೀಜಿ ತುಂಬ ದೊಡ್ಡವರಾಗಿದ್ದಾರೆ, 35-40 ವರ್ಷದಲ್ಲಿ ಇದ್ದಾರೆ. ಮತ್ತೆ ಅವರು ಎಷ್ಟೊಂದು ಎತ್ತರದಲ್ಲಿದ್ದಾರೆ ಅಂದರೆ ಆಧ್ಯಾತ್ಮಿಕ ಫೀಲ್ಡಲ್ಲಿ ಅಷ್ಟೊಂದು ಎತ್ತರದಲ್ಲಿದ್ದಾರೆ ಅವರು. ಇವರು ಬೇರೆ ಮುಸಲ್ಮಾನ ಒಂದು, ಆದರೂ ಅದು ಯಾವುದೂ ಲೆಕ್ಕ ಹಾಕಿಲ್ಲ. ಈ ಮಾತ್ರ ನನಗೆ ಈ ಕೆಲಸ ಒಪ್ಪಿಸಿದ್ದಾರೆ, ನಾನು ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಅವರು ವಯಸ್ಸಿದ್ದೋ ಜಾತಿ ಬೇರೆ, ಅದೇನೂ ಲೆಕ್ಕ ಹಾಕಿಲ್ಲ. ಅವನೊಬ್ಬ ಅಧಿಕಾರಿ, ಅವನಿಗೆ ನಾನು ಯಾವ ಥರ ನಿಟ್ಕೋಬೇಕು ಅಂತ. ಆತ ಬಂದ ತಕ್ಷಣ ಅವನು ಕುಳ್ಳಿರಿಸಿ ಅವನ ಸೆಕೆ ಅಂತ ಗಾಳಿ ಬೀಸಿಬಿಟ್ಟು ಹೇಳ್ತಾರೆ, ಮನೆಗೆ ಬಂದ ಅತಿಥಿಗಳು ನಾವು ಯಾವ ಥರ ಸನ್ಮಾನ ಮಾಡ್ತೀವಿ ಅದನ್ನೇ ಮಾಡಿದ್ವಿ. ಈ ಥರ ಎಲ್ಲ ಐತೆ ನಮ್ಮದು, ನೀವೆಲ್ಲ ರಿಜಿಸ್ಟ್ರನ್ನ ಮಾಡ್ಕೊಳ್ಬೇಕು ಅಂತೆಲ್ಲ ಕೇಳ್ತೇನೆ.